26-27ನೇ ಸಾಲಿನ ಈ ಒಂದು ಮುಂಗಾರ ಹಂಗಾಮಿಗೆ ಇವತ್ತು ಹಳ್ಯಾಳ ವ್ಯಾಪ್ತಿ ನೀರಾವರಿ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ. ಕಳೆದ ವರ್ಷ ಜೂನ್ 1ನೇ ತಾರೀಕಿಗೆ ಪ್ರಾರಂಭ ಆಗಿದೆ. ಸುಮಾರು 38 ದಿನಗಳ ಕಾಲ ವಿಳಂಬ ಆಗಿ ಪ್ರಾರಂಭ ಆಯಿತು. ಕಾರಣ ಅಂದ್ರೆ ಕೃಷ್ಣಾ ನದಿಗೆ ನೀರು ಬರೋದು ವಿಳಂಬ ಆಯಿತು. ಮಹಾರಾಷ್ಟ್ರದ ಏನು ಕೃಷ್ಣಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನೀರು ಬರದೇ ಇರೋದ್ರಿಂದ ಮತ್ತು ಮಳೆಗಾಲ ಕಡಿಮೆ ವಿಳಂಬ ಆಗಿ ಮುಂಗಾರಿ ಪ್ರಾರಂಭ ಆಗಿದೆ. ಅನೇಕ ಕಡೆ ಮುಂಗಾರಿ ಬೆಳೆಯನ್ನ ಈಗಾಗಲೇ ನಮ್ಮ ರೈತರು ಒಂದೆರಡು ಸಣ್ಣ ಮಳೆಗಳಾಗೋದ್ರಿಂದ ತೇವಾಂಶ ನೋಡಿಕೊಂಡು ಬೆಳೆಯನ್ನು ಬಿತ್ತಿದ್ರು. ಈಗ ಅದು ಮಳೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಸ್ವಲ್ಪ ಮುಂಗಾರಿಗೆ ಹೊಡೆತ ಬೀಳುತ್ತೇನೋ ಅಂತ ಹೇಳಿ ಆತಂಕದಲ್ಲಿದೆ. ಆದ್ರೆ ಇವತ್ತು ಹಳ್ಯಾಳಿ ಆತ್ಮ ನೀರಾವರಿ ಯೋಜನೆಯಿಂದ ಮತ್ತು ಕರಿಮಸೂತಿ ಆತ್ಮ ನೀರಾವರಿ ಯೋಜನೆಯಿಂದ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಏನು ಜನ ಮುಂಗಾರಿ ಬಿತ್ತಿದ್ದಾರೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅದಕ್ಕೆ ನೀರು ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನ ನಾವು ಮತ್ತು ನಮ್ಮ ಅಧಿಕಾರಿಗಳು ಮಾಡಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥ ರೈತರು ಅದಕ್ಕೆ ಸಹಕಾರ ಕೊಡಬೇಕು. ಈ ಸದ್ಯಕ್ಕೆ ಕೆರೆ ತುಂಬೋದಾಗ್ಲಿ ಅಥವಾ ಬಂದರುಗಳನ್ನು ತುಂಬೋದಾಗ್ಲಿ ಸದ್ಯಕ್ಕೆ ಸ್ವಲ್ಪ ನಿಲ್ಲಿಸಿ ಮೊದಲು ಮುಂಗಾರಿ ಬೆಳೆಗೆ ನೀರನ್ನು ಕೊಟ್ಟು ಆಮೇಲೆ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಮತ್ತು ಬಾಂದಾರುಗಳನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಎರಡನೇ ಹಂತದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ವಿ. ಇದಕ್ಕೆ ಜನರಿಗೆ ಸಹಕಾರವನ್ನು ಕೇಳಿದ್ವಿ. ಸಹಕಾರ ಸಿಗ್ತದೆ ಅಂತಕ್ಕಂಥದ್ದು ವಿಶ್ವಾಸ ಕೂಡ. ಮಳೆ ಕಡಿಮೆ ಆಗಿದ್ರಿಂದ ರೈತರು ಕೂಡ ಸರ್ಕಾರ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ, ಸಾಲ ಮನ್ನಾ ಮಾಡಲಿ ಅಂತ. ಎಷ್ಟಾದ್ರೂ ನಿನ್ನೆ ಈಗಾಗಲೇ ಮುಖ್ಯಮಂತ್ರಿಗಳು ಅದರದ್ದು ಕೂಲಂಕುಷವಾಗಿ ನಾನು ಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ನಿನ್ನೆ ಗುಲ್ಬರ್ಗದಲ್ಲಿ ಅದು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. ನಾಳೆ ಬೆಳಗ್ಗೆ 10:30ಗೆ ಬೆಳಗಾಂಗೆ ಬಂದು ಬೆಳಗಾವಿ ವಿಭಾಗದ ಪರಿಶೀಲನಾ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಬೆಳೆ ಹಾನಿ ಯಾವ ಪ್ರಮಾಣದಲ್ಲಿ ಆಗುತ್ತೆ, ಏನಾಗುತ್ತೆ ಅದನ್ನೆಲ್ಲ ನಾವು ಕೂಡ ಅವರು ಗಮನದಲ್ಲಿ ಇಟ್ಕೊಂಡು ಅದನ್ನ ಪರಿಶೀಲನೆಯನ್ನು ಮಾಡ್ತಾರೆ. ಪ್ರತಿ ಬಾರಿ ಕಾಲುವೆ ಕಾಲುವೆ ಚಾಲೂ ಮಾಡ್ತಾರೆ, ಬಟ್ ಆದ್ರೆ ಅಧಿಕಾರಿಗಳು ಯಾವುದೇ ರೀತಿ ಕಾಲುವೆಗೆ ಬೀಳುತ್ತಿಲ್ಲ. ಎಲ್ಲೆಲ್ಲಿ ತೊಂದರೆ ಇತ್ತು ಅದನ್ನ ಕ್ಲಿಯರ್ ಮಾಡ್ಕೊಂಡಿದೆ. ಅದಕ್ಕೆ ಇನ್ನೂ ಸ್ವಲ್ಪ ಹಣದ ಬಿಡುಗಡೆ ಆಗಬೇಕಾಗಿತ್ತು, ಸ್ವಲ್ಪ ವಿಳಂಬ ಆಗಿರೋದ್ರಿಂದ ಈ ಹಂಗಾಮ ಬಿಟ್ಟು ಮುಂದಿನ ಹಂಗಾಮದಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡ್ತಕ್ಕಂಥದ್ದು ನಾವು ಚರ್ಚೆ ಮಾಡಿದ್ವಿ. ಹೋದ ಬಾರಿ ಸರಿ ಇದ್ದ ಹೇಳಿದೆ, ಹೋದ ಬಾರಿ ಕೇಳಿದಾಗ ನೀನೊಂದ್ ಸ್ವಲ್ಪ ದುಡ್ಡು ಕೊಡು ಮಾಡೋಣ.